ಹಾವು ಕಚ್ಚಿದ್ದು ಇಟ್ಸ್ ಅನ್ ಎಮರ್ಜೆನ್ಸಿ. ತುಂಬ ಜನ ಏನು ಮಾಡ್ತೀರಿ, ಊರ ಹತ್ರ ಅಥವಾ ಪಕ್ಕದೂರ್ನಾಗೆ ಯಾವುದೋ ಒಂದು ದೇವಸ್ಥಾನದ ಯಾರೋ ಮಂತ್ರ ಹಾಕೋರು ಇರ್ತಾರೆ. ನಾನು ಭಾಳ ಜನ ಕೇಳ್ತೀನಿ, ನೀವು ಮಂತ್ರ ಬೇಕಾದ್ರೆ ದಾರಿ ಒಳಗೆ ಸಿಕ್ಕಿದ್ರೆ ಹಾಕ್ಸ್ಕೊಂಬನ್ನಿ, ಮಂತ್ರವಾದಿ ಇದ್ದರೆ ನಿಮ್ಮ ಕಾರ್ನಾಗೆ ಕುಂಡ್ರಿಸ್ಕೊಂಬಂದ್ಬಿಡಿ. ಆದರೆ ದಯವಿಟ್ಟು ಇಟ್ ಈಸ್ ಎ ಪಾಯ್ಸನಸ್ ಸ್ನೇಕ್. ತುಂಬ ಜನ ತಪ್ಪು ಹೇಳ್ತಾರೆ, ನೀವು ಹಾವು ಕಡಿದ್ರೆ ಮಂತ್ರ ಹಾಕಿದರೆ ವಾಸಿ ನಿಜವಾಗ್ಲೂ ಆಗಲ್ಲ. ಇದು 100% ಸತ್ಯ. ಯಾವಾಗ ಆಗುತ್ತೆ ಅಂತ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲ ಡಾಕ್ಟ್ರೇ, ನಾಗರಾವೇ ಕಚ್ಚಿದ್ದು ನಾನು ನೋಡಿದ್ದೀನಿ. ನೋಡಿ, ಹೊಲ್ದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ, ನಿಮಗೇನ ಮೊದಲೇ ನಾಗರಾವು ಅದ್ರ ಜಾಗ ಅದು, ಅಲ್ಲೊಂದು ಇಲಿ ನುಂಗ್ಬಿಡುತ್ತೆ, ಇಲಿನ ಒಡೆಯುತ್ತೆ. ಹಲ್ಲಿನಲ್ಲಿ ನಾಗರಾವಿಗೆ 2 ವಿಷದ ಹಲ್ಲಿರ್ತವೆ, ಸಿರಿಂಜ್ ಇದ್ದಂಗಿರುತ್ತೆ. ದೇವರು ಅದಕ್ಕೆ ಆ ಹಲ್ಲು ಕೊಟ್ಟಿರೋದು ಇಲಿ ಕಡಿಯಲಿಕ್ಕೆ, ನಿಮಗೆ ಕಡಿಯೋಕ್ಕಲ್ಲ. ಅದು ಅಟ್ಟಿಸ್ಕೊಂಬಂದು ಕಡಿಯೋದಿಲ್ಲ. ಇಲಿ ತನ್ನ ಆಹಾರ ಅದು ಪ್ಯಾರಲೈಸ್ ಆದಮೇಲೆ ಅದು ನುಂಗುತ್ತೆ. ಅದು ನುಂಗಿದ ಮೇಲೆ ಇದರ ಜೊಲ್ಲು ಗ್ರಂಥಿ, ವಿಷದ ಗ್ರಂಥಿಯಲ್ಲಿ ವಿಷ ಖಾಲಿಯಾಗಿರುತ್ತೆ. ಅದು ಮೆಲ್ಲ ತೆವಳ್ಕೊಂಡು ಹೋಗ್ತಿರ್ತದೆ. ಅಪ್ಪಿ ನೀವು ಬಾಲ ತುಳಿತೀರಿ ಗೊತ್ತಿಲ್ದಿರ, ಅವಾಗ ಮತ್ತೆ ನಿಮ್ಗೆ ಹೊಡೆಯುತ್ತೆ. ಇದನ್ನು ನಾವು ಡ್ರೈ ಬೈಟ್ ಅಂತೀವಿ. ನಾವು ಹಾವು ಕಚ್ಚಿದ್ರೂ ಕೂಡ ವಿಷ ಇರಲ್ಲ. ಅಂಥವ್ರಿಗೆ ಮಂತ್ರ ಹಾಕ್ಸಿದ್ರೆ ಉಳ್ಕೊಂಡಿರ್ತಾರೆ. ನೀವು ಯಾರೋ ಅಂಥದ್ದು 1-2 ನೀವು ನೋಡಿ, ಇಲ್ಲ ನಮ್ಮ ಬಸವಣ್ಣ ಮಂತ್ರ ಹಾಕಿರೋ ಉಳ್ಕೋದು, ದಯವಿಟ್ಟು ಬೇಡ. ನಿಮ್ಗೆ ಅಷ್ಟು ನಂಬಿಕೆ ಇದ್ದರೆ ಮಂತ್ರವಾದಿಯನ್ನು ನಿಮ್ಮ ವೆಹಿಕಲ್ನಲ್ಲಿ ಕುಂಡಿಸ್ಕೊಂಡು ಕೆಂಪೇಗೌಡ ಹಾಸ್ಪಿಟ್ಲ್ ಅಥವಾ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬನ್ನಿ. ಆಂಟಿ ಸ್ನೇಕ್ ವೆನಮ್ ಇರುತ್ತೆ. ಈ ವಿಚಾರದಲ್ಲಿ ಹಳ್ಳಿಯವರಿಗೆ, ನಾನೊಬ್ಬ ಹಳ್ಳಿಯ ರೈತನ ಮಗನಾಗಿ ನನ್ನ ಕಾಳಜಿ, ಯಾಕಂದ್ರೆ ನಾನು ಭಾಳ ಸಾರಿ ನೋಡಿದ್ದೀನಿ ದೇವನಹಳ್ಳಿ ಕಡೆ ಪಂಪ್ ಹೌಸ್ ಮೇಲೆ ಕೀ ಇಟ್ಟಿರ್ತಾರೆ. ಹಾವು ಬೆಚ್ಚಗಿರಲಿ ಅಂತ ಜಾಗದಾಗ ಬಂದು ಮಲಗಿರುತ್ತೆ. ನಿಮ್ಗೆ ಗೊತ್ತಿಲ್ಲ, ಕೈ ಹಾಕ್ತೀರಿ, ಪಟ್ ಅಂತ ಹೊಡೆಯುತ್ತೆ. ಆವಾಗ ನಿಮಗೆ ನಾಗರಾವು ಕಚ್ಚಿದೆ, ದಯವಿಟ್ಟು ಬೇಗ ಹಾಸ್ಪಿಟ್ಲಿಗೆ ಬನ್ನಿ. ಎಲ್ಲೂ ಮಂತ್ರ ಹಾಕ್ಸಕ್ಕೆ ಹೋಗಬೇಡಿ. ಆಮೇಲೆ ನೀವೇ ಬಾಯಿನೊಳಗೆ ತೆಗೆಯೋದು ಅವೆಲ್ಲ ದಯವಿಟ್ಟು ಮಾಡಬೇಡಿ. ಬ್ಲೇಡ್ನ ಕಟ್ ಮಾಡಿ ಸಕ್ ಮಾಡೋದು ಇದೂ ಮಾಡಬೇಡಿ. ಅಪರೂಪಕ್ಕೆ ಬುದ್ಧಿವಂತರು, ನನ್ನಪ್ಪ ನಾಟಿ ಔಷಧಿ ಮಾಡೋರು. ನಾನು ಚಿಕ್ಕ ಹುಡುಗ ಇದ್ದಾಗೆ ದನ ಕರುಗಳಿಗೆಲ್ಲ ನಾನು ನೋಡಿದ್ದೀನಿ. ಒಂದು ದಾರ ಕಟ್ಟಿಬಿಟ್ಟು ಒಂದು ಕೋಳಿ ತೊಗೊಂಬಂದು, ಕೋಳಿಯ ಏನಸ್ನ, ಕೋಳಿಯ ತಿಕವನ್ನು ಎಲ್ಲಿ ರಕ್ತ ಬರುತ್ತಲ್ಲ ಅಲ್ಲಿಡೋರು. ಕೋಳಿ ಏನಸ್ನ ಹಿಂಗೆ ಸತ್ ಮಾಡೋದು. ಒಂದು ಕೋಳಿ ಸತ್ತೋಗೋದು ನಾನೇ ಚಿಕ್ಕ ಹುಡುಗ ನಾನು ನೋಡಿದ್ದೀನಿ. ಇನ್ನೊಂದು ಕೋಳಿ ಅದು ಇಟ್ಕೊಳ್ಳೋ ಶಕ್ತಿ ಇರುತ್ತೆ, ಆ ಕೋಳಿ ಸತ್ತೋಗುತ್ತೆ. ದಟ್ ಇಸ್ ಡಿಫರೆಂಟ್. ಬಟ್ ನೀವು ದಯವಿಟ್ಟು ಬಾಯಿ ಹಾಕಿ ಈರಿದರೆ ಏನೂ ಆಗಲ್ಲ. ನಂಗೆ ಗೊತ್ತು, ನಿಮ್ಮ ಬಾಯಿನಾಗ ಏನಾದರೂ ಒಂದು ಗೆರೆ ಏನೋ ಕಚ್ಕೊಂಡಿರ್ತೀರ ಅಂದ್ಕೊಳ್ಳಿ, ಇದೇ ವಿಷ ಅವನಿಂದ ನಿಮಗೋಗಿ ನೀವು ಸತ್ತೋಗ್ತೀರಿ. ಬಿ ಕೇರ್ಫುಲ್. ವಿಸ್ತಾರ ನ್ಯೂಸ್, ನಿಖರ ಜನಪರ.